ಇನ್ನು ಕಿಡ್ನಾಪ್ ಪ್ರಕರಣ ಬೆನ್ನತ್ತಿದ್ದಂತಹ ಪೊಲೀಸರಿಗೆ ಮತ್ತೊಂದು ಬೇಟೆ ಕೈಗೆ ಸಿಕ್ಕಿದೆ. ಅದೇನಂತ ಹೇಳಿದ್ರೆ, ಒಂದು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು, ಅದನ್ನ ಚೇಸ್ ಮಾಡ್ತಾ ಇದ್ದಂತಹ ಪೊಲೀಸರಿಗೆ ಈಗ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ. ಪೊಲೀಸರು ಭೇದಿಸಿರುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಮಕ್ಕಳ ಮಾರಾಟ ಜಾಲವನ್ನ ಪತ್ತೆ ಮಾಡಿದ್ದಾರೆ. ಜೂನ್ 9ನೇ ತಾರೀಕು 11 ತಿಂಗಳ ರಾಕಿ ಅನ್ನುವಂತಹ ಒಂದು ಮಗುವಿನ ಕಿಡ್ನಾಪ್ ಆಗಿತ್ತು. ಸೊ ಆಗ ಕಿಡ್ನಾಪ್ ಪ್ರಕರಣ ದಾಖಲಾಯಿತು. ಅದರ ಬೆನ್ನತ್ತಿದಂತಹ ಪೊಲೀಸರು ಮಗುವಿನ ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ಮಕ್ಕಳ ಮಾರಾಟ ಜಾಲವೇ ಪತ್ತೆಯಾಗಿದೆ. ಅಂದ್ರೆ ಒಂದೇ ಗ್ಯಾಂಗ್ನಿಂದ ಸುಮಾರು 9 ಮಕ್ಕಳನ್ನ ಇವರು ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಮಕ್ಕಳ ಮಾರಾಟ ದಂಧೆಯಲ್ಲಿ ನರ್ಸ್ಗಳು ಕೂಡ ಭಾಗಿಯಾಗಿದ್ರು. ಮಕ್ಕಳ ಕಳ್ಳರ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿದೆ ಗುಬ್ಬಿ ಠಾಣೆ ಪೊಲೀಸರು. ಕಿಡ್ನಾಪ್ ಪ್ರಕರಣ ಬೆನ್ನತ್ತಿದಂತಹ ಪೊಲೀಸರಿಗೆ ಮಕ್ಕಳ ಮಾರಾಟದ ಜಾಲ ಸಿಕ್ಕಿದೆ. ನೋಡಿ, ಈಗ ಸದ್ಯಕ್ಕೆ ಇವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿರುವಂತವರು A1 ಆಗಿರುವಂತಹ ಮಹೇಶ್, A6 ಪೂರ್ಣಿಮಾ, ಹಾಗೆ KN ರಾಮಕೃಷ್ಣಪ್ಪ, ಮೆಹಬೂಬ್ ಶರೀಫ್, ಇವರೆಲ್ಲರೂ ಕೂಡ ಈಗ ಬಂಧಿತರು. ಅಕ್ರಮ ಸಂಬಂಧದಿಂದ ಹುಟ್ಟುವಂತಹ ಮಕ್ಕಳುಗಳೇನಿರುತ್ತಲ್ಲ, ಸೊ ಮಕ್ಕಳು ಅವುಗಳನ್ನ ಮಾರಾಟ ಮಾಡ್ತಾ ಇತ್ತು ಈ ಗ್ಯಾಂಗ್ ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿದೆ ಈಗ ಪೊಲೀಸರಿಗೆ. ಸದ್ಯ 9 ಮಕ್ಕಳ ಪೈಕಿ 4 ಮಕ್ಕಳನ್ನ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಆರೈಕೆ ಮಾಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಕಿಡ್ನಾಪ್ ಪ್ರಕರಣ ಭೇದಿಸೋದಕ್ಕೆ ಹೊರಟಿದ್ದಂತಹ ಪೊಲೀಸರಿಗೆ ಈ ಮಾರಾಟ ಜಾಲ ಹೇಗೆ ಪತ್ತೆ ಆಯಿತು? ಯಾರು ಇವರೆಲ್ಲರೂ ಕೂಡ? ಇವರೆಲ್ಲರೂ ಏನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥವ್ರ? ಹೇಗೆ ನಡೀತಾ ಇತ್ತು ಇವರ ಒಂದು ವ್ಯವಸ್ಥಿತ ಕೆಲಸ? ಮಹೇಶ್, ಬೆಚ್ಚಿ ಬೀಳ್ಸುವಂತದ್ದು ಅಂತ ಹೇಳಿದ್ರೆ, ಯಾಕಂದ್ರೆ ತುಮಕೂರಿನಲ್ಲಿ ಮಕ್ಕಳ ಕಿಡ್ನಾಪ್ ಗ್ಯಾಂಗ್ ಮತ್ತೆ ಮಕ್ಕಳ ಏನು ಮಾರಾಟ ದಂಧೆ ನಡೀತಿದೆ ಅನ್ನೋದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಇದೊಂದು ಘಟನೆ ಕಳೆದ ಜೂನ್ 9ರಂದು ನಡೆದಿರುವಂತದ್ದು. ಏನು ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಚನ್ನಬಸವೇಶ್ವರ ದೇವಾಲಯ ಬಳಿ ಒಂದು ಕುಟುಂಬ ಮಲಗಿರುತ್ತೆ ವೇಳೆ 11 ತಿಂಗಳ ಗಂಡು ಮಗನ್ನ ಕಿಡ್ನಾಪ್ ಮಾಡಿರ್ತಾರೆ. ಇದನ್ನ ಭೇದಿಸಲು ಹೋದಂತಹ ಏನು ಪೊಲೀಸರಿಗೆ ನಿಜಕ್ಕೊಂದು ಶಾಕ್ ಆಗಿರುವುದು ಕೂಡ ಕಂಡು ಬಂದಿದೆ ಅಂತ ಹೇಳುದು. ಯಾಕಂದ್ರೆ ಒಂದೇ ಗ್ಯಾಂಗ್ನಿಂದ ಸುಮಾರು 9 ಮಕ್ಕಳು ಮಾರಾಟ ಮಾಡ್ತಿದ್ದ ಮಾಹಿತಿ ಬಯಲಿಗೆ ಬಂದಿರುತ್ತದೆ. ಈ ವೇಳೆ ಏನು ಸದ್ಯ ಈ ಒಂದು ಪೊಲೀಸರು ಈಗಾಗಲೇ ಇವ್ರನ್ನೆಲ್ಲರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರುವಂತದ್ದು. ಅಂದ್ರೆ ಈ ಜಿಲ್ಲೆಯಲ್ಲಿ ಮಕ್ಕಳ ಮಾರಾಟ ಜಾಲ ಕೂಡ ನಡೀತಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಅನುಮಾನ ಕೂಡ ಇರುವಂತದ್ದು. ಈಗ ಸದ್ಯ ಪೊಲೀಸರು ಭೇದಿಸಿ ಈಗಾಗಲೇ 5 ಮಕ್ಕಳನ್ನ ವಶಕ್ಕೆ ಪಡೆದು ಈಗಾಗಲೇ ಏನು ದತ್ತು ಸ್ವೀಕಾರ ಕೇಂದ್ರದಲ್ಲಿ ಅವ್ರನ್ನ ಇಟ್ಕೊಂಡು ಆರೈಕೆ ಕೂಡ ಮಾಡ್ತಾ ಇರೋದು. ಪ್ರಮುಖವಾಗಿ ಈಗ ಏನು ಒಂದು ಈ ಮಹೇಶ್ ಮತ್ತೆ ಮೆಹಬೂಬ್ ಪಾಷಾ ಮತ್ತೆ ರಾಮಕೃಷ್ಣ, ಹನುಮಂತ ರಾಜು, ಮುಬಾರಕ್ ಸೇರಿದಂತೆ ಇದ್ರ ಜೊತೆಯಲ್ಲಿ ಇಬ್ರು ಸ್ಟಾಫ್ ನರ್ಸ್ ಕೂಡ ಇರುವಂತದ್ದು. ಅಂದ್ರೆ ಒಟ್ಟು 3 ಜನ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಜಿಲ್ಲೆಯ ವಿವಿಧ ಏನು ಒಂದು ಆಸ್ಪತ್ರೆಗಳಲ್ಲಿ ಕೂಡ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಟಾರ್ಗೆಟ್ ಆಗಿರುವಂತದ್ದೇ ಒಂದು ಮಹಿಳೆಯರು ಅಂತ ಹೇಳ್ಬೋದು. ಏನು ಆಸ್ಪತ್ರೆ ದಾಖಲಾಗುವಂತ ಅವಿವಾಹಿತರ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಗರ್ಭಪಾತ ಮಾಡಿಸುವಂತದ್ದು ಮತ್ತೆ ಅವ್ರಿಗೆ ಮಕ್ಕಳ ಆಗಿರೋದು ಏನಾದ್ರೂ ಅಕ್ರಮವಾಗಿ ಹುಟ್ಟಿದ್ರೆ ಅದನ್ನ ಮಕ್ಕಳ ಮಾರಾಟ ಮಾಡಿ ಒಂದು ದಂಧೆ ಕೂಡ ಬೆಳಕಿಗೆ ಬಂದಿರೋದು. ಒಟ್ಟು ಹಿಂದೂಪುರ ಸೇರಿದಂತೆ ತುಮಕೂರು ಜಿಲ್ಲೆಯ ಮತ್ತೆ ವಿವಿಧ ಒಂದು ಹಳ್ಳಿಗಳಿಗೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ಮಕ್ಕಳನ್ನ ಮಾರಾಟ ಮಾಡಿ ಈಗಾಗಲೇ ಏನು ಇದನ್ನ ವ್ಯಕ್ತಿ ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿ ಈಗ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ರಾಮನ್, ಓಕೆ, ಥ್ಯಾಂಕ್ ಯು ಮಹೇಶ್.